ಹಾಂ, ಮಾನ್ಸೂನ್ ಸ್ಟಾರ್ಟ್ ಆಗಿದೆ. ಮಾನ್ಸೂನಲ್ಲಿ ಎಲ್ಲರೂ ಕೊಡಗು ಹೋಗಬೇಕು, ನೇಚರ್ ಮಧ್ಯೆ ಹೋಗಬೇಕು, ಹಾಗೆ ಹೀಗಿಂತ ಪ್ಲ್ಯಾನ್ಸ್ ಇರುತ್ತೆ. ಆದರೂ ಎಲ್ಲೋ ಒಂದು ಕಡೆ ಟಿ ವಿ, ಸೋಷಿಯಲ್ ಮೀಡಿಯಾ ಮತ್ತು ಈ ನೆಗೆಟಿವ್ ಆಗಿ ಈಗ ಇಲ್ಲಿ ಬಂದು ಸುಮ್ಮನೆ ಯಾವುದ್ಯಾವುದೋ ಡಿಫ್ರೆಂಟ್ ರೀಲ್ಸು ರಿಯಲಿಸ್ಟಿಕ್ ಆಗಿರಲ್ಲ, ಹಳೆ ಕತೆಗಳನ್ನೆಲ್ಲ ಹಾಕ್ಕೊಂಡು ನಡೆಸ್ತಾ ಇರ್ತಾರೆ. ಅದನ್ನ ನೋಡ್ಕೊಂಡು ಏನಾದರೂ ನೀವು ನಿಮ್ಮ ವೆಕೇಷನ್ನ ಹೋಲ್ಡ್ ಮಾಡೋಂಗಿದ್ರೆ ಐ ವುಡ್ ಸೇ ನೀವು ಬ್ಯೂಟಿಫುಲ್ ಮೆಮೊರೀಸ್ ಮಿಸ್ ಮಾಡ್ಕೊಳ್ತೀರಾ. ಯಾಕಂದರೆ ಈಗ ಕೊಡಗಲ್ಲಿ ರಾಫ್ಟಿಂಗ್ ಎಕ್ಸ್ಪೀರಿಯನ್ಸ್ ಸ್ಟಾರ್ಟ್ ಆಗಿದೆ. ರಾಫ್ಟಿಂಗಲ್ಲಿ ನಿಮಗೆ ಆ ಒಂದು ರಾಫ್ಟ್ ಅಂದರೆ ಯಾವುದು, ಅದು ಏನು ವಿ ಅನ್ನೋದು? ಹಾಂ, ರಾಫ್ಟಿಂಗ್. ಓಕೆ, ಹೇಗಿತ್ತು ವಿ ಅನ್ ನಿನ್ನ ಎಕ್ಸ್ಪೀರಿಯನ್ಸು ರಾಫ್ಟಿಂಗು? ಸೂಪರ್ ಆಯಿತು. ಹೌದಾ? ಸೂಪರ್ ಆಯಿತು. ಲಾಸ್ಟಿಂಗು ಹಾಂ, ರ್ಯಾಪಿಡ್ಸಲ್ಲಿ ಹಂಗೆ ಹೋಯ್ತು ಅಂತ. ಆಮೇಲೆ ನೀವು ಕಾಟೇಜಿಗೆ ಬಂದರೆ ಆ ನೀರು ಒಂದು ತೊಟ್ಟಿಗ್ತಾ ಇರುತ್ತೆ ಆ ಗ್ರಾಸಿಂದ, ಹೇ ಗ್ರಾಸಿಂದ. ಮತ್ತು ಆ ಕಂಪ್ಲೀಟ್ ಒಂದು ಮಾನ್ಸೂನ್ ಎಕ್ಸ್ಪೀರಿಯನ್ಸ್ ಇಷ್ಟಪಡೋರು ನೇಚರಲ್ಲಿ ಡ್ರೆಂಚ್ ಆಗಬೇಕು, ಮಳೆಯಲ್ಲಿ ನೆಂದು ಆಟ ಆಡಬೇಕು, ಛತ್ರಿ ಇಟ್ಕೊಂಡು ರೀಲ್ಸ್ ಮಾಡ್ಕೋಬೇಕು. ಸೊ ಇದೆಲ್ಲ ಇಟ್ಕೊಂಡು ಆಟ ಆಡಬೇಕು. ಕೆಲವ್ರು ಕೇಳಿದ್ದೀರಾ ಬಂದಾಗ ಯಾವಾಗ ಕೊಡಗಿಗೆ ಬರೋಕ್ಕೆ ಬೆಸ್ಟ್ ಟೈಮ್ ಅಂತ. ಸೊ ನಾವು ಏನು ಕ್ಲಿಯರಾಗಿ ಹೇಳ್ಬಿಡ್ತೀನಿ ಅಂತ ಹೇಳಿದ್ರೆ, ನಿಮಗೆ ಅಕಸ್ಮಾತ್ ಮಳೆ ಇಷ್ಟ ಇಲ್ಲ, ನೇಚರ್ ಇಷ್ಟ ಇಲ್ಲ ಅಂದರೆ, ನೇಚರ್ ಅಂದರೆ ಆ ಥರ ಅಲ್ಲ, ಒಂಥರ ಏನು ತುಂಬ ಈ ಸೌಂಡು ಕ್ರಿಕೆಟು ಹಾಗೆ ಎಲ್ಲ ಆಗಿರುವಂಥ ಒಂದು ಅಟ್ಮಾಸ್ಫಿಯರ್ ಇಷ್ಟ ಇಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಬರಬೇಡಿ. ಬಟ್ ಅದು ಬಿಟ್ಟು ನಿಮಗೆ ಎಂಜಾಯ್ ಮಾಡಬೇಕು, ಒಂದು ಬ್ಲ್ಯಾಕ್ ಕಾಫಿ, ಒಂದು ಒಳ್ಳೆ ನೇಚರ್ ಮಧ್ಯದಲ್ಲಿ ಕೂತ್ಕೊಂಡು ಸಿಪ್ ಮಾಡಬೇಕು ಅಂತ ಅನಿಸಿದ್ರೆ, ಒಳ್ಳೆ ಹೋಮ್ ಮೇಡ್ ಸ್ಟೈಲ್ ಫುಡ್ ತಿನ್ನಬೇಕು, ಕಂಪ್ಲೀಟ್ ಎಲ್ಲ ನಮ್ಮ ಔಟರ್ ವರ್ಲ್ಡಿಂದ ಡಿಸ್ಕನೆಕ್ಟ್ ಮಾಡಬೇಕು ಅಂತ ಅನಿಸಿದ್ರೆ ಖಂಡಿತ ಬನ್ನಿ ಎವರ್ಗ್ರೀನ್ ಕೌಂಟಿಯಲ್ಲಿ ಸಿಗುವ. ಕರೆಕ್ಟ್ ಅಲ್ಲ? ಕರೆಕ್ಟ್. ಬಾಯ್.